ಕಷ್ಟ ಸುಖಗಳಿಗೆ, ದುಃಖಗಳಿಗೆ, ನೋವುಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರ ಯಾವುದರಲ್ಲಿ ಇದೆ ಅಂದರೆ ಭಗವದ್ಗೀತೆಯಲ್ಲೇ ಇರುವುದು. ಹಾಗಾಗಿ ಎಲ್ಲರ ಮನೆಯಲ್ಲಿ ಕೂಡ ಭಗವದ್ಗೀತೆ ಪುಸ್ತಕವನ್ನು ನಾಳೆ ನೀವು ಖರೀದಿ ಮಾಡ್ಕೊಂಡು ಬನ್ನಿ. ನಾಳೆ ನೀವು ಖರೀದಿ ಮಾಡ್ಕೊಂಡು ಬರಬೇಕು. ಎಲ್ಲರ ಮನೆಯಲ್ಲಿ ಮಕ್ಕಳಿಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಓದಿಸಿ, ಒಂದೊಂದು ಶ್ಲೋಕಗಳನ್ನು ಓದಿಸಿ. ಆಗ ನಮ್ಮ ಸನಾತನ ಧರ್ಮ ಒಗ್ಗಟ್ಟಾಗಲಿಕ್ಕೆ, ಜಾಗೃತಿಯಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯಾರು ಕೂಡ ಏನೋ ನೋವುಗಳನ್ನು, ನಲಿವುಗಳನ್ನು, ಜೀವನ ಅಂದ ಮೇಲೆ ಕಷ್ಟಗಳು ಸುಖಗಳು ಮರಗಳಿಗೆ ಬರ್ತದೆ. ಕಷ್ಟ ಸುಖಗಳು ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥದ್ದು. ಎಷ್ಟು ಕಷ್ಟಗಳು ಬರ್ತಿದೆ ಅಂತಂದರೆ ಮುಂದೆ ಒಂದು ದಿವಸ ನಮಗೆ ಒಳ್ಳೆಯ ಪ್ರಾರಂಭದ ಹಂತ ಬರ್ತಾ ಇದೆ ಅಂತಲೇ ಅದರ ಅರ್ಥ. ಹಾಗಾಗಿ ಎಷ್ಟೇ ಕಷ್ಟಗಳು ಬರಲಿ, ಸುಖಗಳು ಬರಲಿ, ನೋವುಗಳು ಬರಲಿ, ಇದರ ಮಧ್ಯದೊಳಗೆ ಜೀವನವನ್ನು ಮಾಡುವುದನ್ನು ನಾವು ಕಲಿಬೇಕು. ಹಾಗಾಗಿ ಎಲ್ಲರೂ ಕೂಡ ಕಲಿತೀರ ಅಂತ ನಾವು ಭಾವಿಸಿದ್ದೇವೆ. ಎಲ್ಲರೂ ಕೂಡ ಯಾವುದೇ ರೀತಿ ಪಕ್ಷಪಾತಗಳನ್ನು ಮಾಡದೆ ಒಳ್ಳೆಯ ರೀತಿಯಲ್ಲಿ ಒಗ್ಗಟ್ಟಿನಿಂದ, ಆ ಮೊನ್ನೆನೇ ಹೇಳಿದ್ದೆ, ಬ್ರಹ್ಮರಥ ಎಳಬೇಕಿದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರ ಕೈಗಳು ಸೇರಿದಾಗ ಮಾತ್ರ ಬ್ರಹ್ಮರಥ ಎಳಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಾತ್ರೆಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡುವ ಹಾಗೆ ನಾನು ಇನ್ನೂ ಹೇಳಿದೆ, ಬಂಗಾರದ ಕಳಸ ಮಾಡಿಸಿ ಅಂತ ಹೇಳಿದೆ. ಅದೆಷ್ಟು ಜನಕ್ಕೆ ಭಾರ ಆಗ್ತದೆ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಸಿದ್ಧಾರೂಢ ಸ್ವಾಮಿಗಳವರಿಗೆ ಇನ್ನೊಂದು ಕಿರೀಟವನ್ನು ಮಾಡಿಸಿ, ಸಿದ್ಧಾರೂಢ ಸ್ವಾಮಿಗಳ ಒಳಗೆ ಗದ್ದಿಗೆ ಇದೆಯಲ್ಲ, ಅದಕ್ಕೆ ಇನ್ನೊಂದು ಕಿರೀಟವನ್ನು ಮಾಡಿಸಿ, ನೂತನವಾಗಿರ್ತಕ್ಕಂಥ ಕಿರೀಟ ಅಂತ ಹೇಳಿ ಒಂದು ಒಳ್ಳೆಯ ಕಿರೀಟವನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನೆರವೇರುವ ಹಾಗೆ ಎಲ್ಲ ಪಾಳ್ಯ ಗ್ರಾಮದ ಈ ಜಾತ್ರೆ ನೆರವೇರಲಿಕ್ಕೆ ಅತ್ಯಂತ ಕಾಣದ ಕೈಗಳು ಇದಕ್ಕೆ ದಾನ ಧರ್ಮವನ್ನು ಮಾಡಿದ್ದೀರಿ. ಕಾಣದ ಕೈಗಳು ಇದಕ್ಕೆ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, ಕಡಲೆಬೇಳೆ, ತೊಗರಿಬೇಳೆ, ನುಚ್ಚು, ಏನೇನೋ ತರಕಾರಿಗಳನ್ನು ದಾನ ಮಾಡಿದ್ದೀರಿ. ಎಲ್ಲರೂ ಕಾಣದ ಕೈಗಳು, ಅವ್ರು ಯಾರು ಕೂಡ ಕೊಟ್ಟರು ಕೂಡ ಕೊಡದಂಗಿದ್ದಾರೆ. ಅವರ ಸರಳತೆ ಅದು. ಹಾಗಾಗಿ ಎಲ್ಲರೂ ಕೂಡ ಭಗವಂತನ ಸಿದ್ಧಾರೂಢ ಮಹಾಸ್ವಾಮಿಗಳವರ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದಿನ ಜಾತ್ರೆಯಲ್ಲಿ ಕೂಡ ನೀವು ತಯಾರಾಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದವಸ ಧಾನ್ಯಗಳನ್ನು ಕೊಡಲಿಕ್ಕೆ ಎಲ್ಲ ಊರಿನವರು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡುವ ಹಾಗೆ ಎಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲ ಮನೆಯಿಂದಲೂ ಕೂಡ ನೀವು ನಡೆದಾಗ ಮಾತ್ರ ಅದು ಭಗವಂತನ ಜಾತ್ರೆ ಆಗಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಸತ್ಸಂಕಲ್ಪಗಳು ಕೂಡ ಈಡೇರಲಿ. ಎಲ್ಲರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ನಮ್ಮ ಮಾತನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡುತ್ತೇವೆ. ಹರ ನಮಃ ಪಾರ್ವತಿ ಪತೆಗೆ ಹರ ಹರ ಮಹಾದೇವ. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಶಂಕರಾಚಾರ್ಯ ಗುರು ಮಹಾರಾಜ್ ಕಿ.